ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೆಆರ್ ಮಾರ್ಕೆಟ್ನಲ್ಲಿ ರೈತರಿಗೆ ಅನ್ಯಾಯವಾಗ್ತಾ ಇದೆಯಾ? ಅಭಿವೃದ್ಧಿ ಹೆಸರಿನಲ್ಲಿ ವ್ಯಾಪಾರಕ್ಕೆ ಅಡ್ಡಿ ಮಾಡೋ ಕೆಲಸ ಆಗ್ತಾ ಇದೆಯಾ? ಇಂತಹದೊಂದು ಗಂಭೀರ ಆರೋಪವನ್ನ ಅನ್ನದಾತರು ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ನೀಡ್ತಾ ಇರೋ ಕಿರುಕುಳಕ್ಕೆ ಬೇಸತ್ತ ನೂರಾರು ರೈತರು ವ್ಯಾಪಾರ ಸ್ಥಗಿತಗೊಳಿಸಿ ಪ್ರತಿಭಟನೆಯನ್ನ ನಡೆಸಿದ್ರು. ಅಷ್ಟೇ ಅಲ್ಲದೆ ಸಮಸ್ಯೆಗೆ ಮುಕ್ತಿ ಕಾಣಿಸಿ ಅಂತ ಮನವಿಯನ್ನ ಮಾಡಿದ್ರು. ಕೆಆರ್ ಮಾರ್ಕೆಟ್ನಲ್ಲಿ ತಾರಕಕ್ಕೇರಿದ ಅನ್ನದಾತರ ಹೋರಾಟ. ಹೊಸ ಪಾರ್ಕಿಂಗ್ ನಿಯಮಕ್ಕೆ ನೂರಾರು ರೈತರ ಆಕ್ಷೇಪ. ಬೆಂಗಳೂರಿನ ಕೆಆರ್ ಮಾರ್ಕೆಟ್ನಲ್ಲಿಂದು ಅನ್ನದಾತರ ಆಕ್ರೋಶದ ಕಟ್ಟೆ ಒಡೆದಿತ್ತು. ಕಳೆದ ಹಲವು ವರ್ಷಗಳಿಂದ ಮಾಡಿಕೊಂಡು ಬರ್ತಿರೋ ವ್ಯಾಪಾರಕ್ಕೆ ಅಡ್ಡಿಯಾಗ್ತಿದ್ದು, ಇದಕ್ಕೆ ಜಿಬಿಎ ಅಧಿಕಾರಿಗಳ ಹೊಸ ನಿಯಮವೇ ಕಾರಣ ಅಂತ ಆರೋಪಿಸಿದ ರೈತರು ವ್ಯಾಪಾರ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದ್ರು. ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ನಡೆದ ಹೋರಾಟದಲ್ಲಿ ನೂರಾರು ರೈತರು ಭಾಗಿಯಾಗಿದ್ರು. ಇತ್ತೀಚೆಗೆ ಜಿಬಿಎ ಕೆಆರ್ ಮಾರ್ಕೆಟ್ನಲ್ಲಿದ್ದ ಪಾರ್ಕಿಂಗ್ ವ್ಯವಸ್ಥೆಯನ್ನ ಬದಲಾವಣೆ ಮಾಡಿತ್ತು. ಹೊಸ ಪಾರ್ಕಿಂಗ್ ವ್ಯವಸ್ಥೆ ಬಂದಾಗಿನಿಂದ ತಮಗೆ ತೊಂದರೆಯಾಗುತ್ತಿದೆ ಅಂತ ರೈತರು ಅಳಲು ತೋಡಿಕೊಂಡಿದ್ದಾರೆ. ಮಾರ್ಕೆಟ್ ಸುತ್ತಲೂ ಬ್ಯಾರಿಕೇಡ್ ಹಾಕಲಾಗಿದ್ದು, ಪೊಲೀಸರು 1 ಕಿಲೋಮೀಟರ್ ದೂರದಲ್ಲೇ ವಾಹನಗಳನ್ನ ತಡೆಯುತ್ತಿದ್ದಾರೆ. ಇದರಿಂದಾಗಿ ರೈತರು ತರುವ ವಾಹನಗಳು ಪಾರ್ಕಿಂಗ್ ಸ್ಥಳಕ್ಕೆ ಹೋಗಲು ಸಾಧ್ಯವಾಗುತ್ತಿಲ್ಲ. ಸಾಕಷ್ಟು ದೂರ ನಡೆದುಕೊಂಡೇ ಹೂವು, ತರಕಾರಿ ಸಾಗಿಸಬೇಕಾದ ಅನಿವಾರ್ಯತೆ ಎದುರಾಗಿದ್ದು, ವ್ಯಾಪಾರವೇ ಇಲ್ಲದಂತಾಗಿದೆ. ಇದು ರೈತರ ಅಸಮಾಧಾನಕ್ಕೆ ಕಾರಣವಾಗಿದ್ದು, ಅಂಗಡಿ ಮುಂಗಟ್ಟು ಬಂದ್ ಮಾಡಿ ಹೋರಾಟಕ್ಕಿಳಿದಿದ್ರು. ಪಾರ್ಕಿಂಗ್ ಕೊಟ್ಟಿದ್ದಾರೆ, ಪಾರ್ಕಿಂಗ್ ಮಾಡ್ಕೊಳ್ಳಿ, ಆದರೆ ಪಾರ್ಕಿಂಗ್ ಜಾಗ ಅಷ್ಟೇ ಅವ್ರಿಗೆ ಕೊಟ್ಟಿರೋದು. ಇಡೀ ಮಾರುಕಟ್ಟೆಯನ್ನ ಸಂಪೂರ್ಣವಾಗಿ ಕಬ್ಜಾ ಮಾಡ್ಕೊಳ್ಳೋದಕ್ಕೆ ಕೊಟ್ಟಿಲ್ಲ. ಈಗ ಎರಡನೇದಾಗಿ ಗೋಲ್ಡ್ ಕಂಪನಿ, ಈ ರೈತರು ಬರ್ತಕ್ಕಂಥ ಗಾಡಿಗಳು ಪಾರ್ಕಿಂಗ್ ಒಳಗಡೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಈ ಗಾಡಿಗಳು ಎಲ್ಲಿ ನಿಲ್ಲಿಸಬೇಕು, ಎಲ್ಲಿ ಅನ್ಲೋಡ್ ಮಾಡಬೇಕು, ಇದು ಎಲ್ಲದೂ ಕೂಡ ಸಮಸ್ಯೆ ಇದೆ. ರೈತರಿಗೆ ಯಾವುದೇ ರೀತಿ ಬಾಧೆಗಳಾಗಬಾರ್ದು. ಈಗ 23ರಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ, ಬೀದಿ ವ್ಯಾಪಾರಿಗಳನ್ನ ಹೊರಗಡೆ ಹಾಕಬೇಡಿ ಅಂತ. ಬೀದಿ ವ್ಯಾಪಾರಿಗಳಿಗೂ ಈ ಪಾರ್ಕಿಂಗ್ನವ್ರಿಗೂ ಏನು ಸಂಬಂಧ? ಯಾಕೆ ಬೀದಿ ವ್ಯಾಪಾರಿಗಳನ್ನೆಲ್ಲ ಗುಡಿಸಿ ಕಸ ಗುಡಿಸ್ದಂಗೆ ಹೊರಗಡೆ ಹಾಕಿಬಿಟ್ಟಿದ್ದಾರೆ? ಮತ್ತು ಅಲ್ಲಿ ವ್ಯಾಪಾರಿಗಳಿಗೆ ಅನೇಕ ತೊಂದರೆಗಳಾಗ್ತಾ ಇದೆ. ಇದನ್ನೆಲ್ಲ ಬಗೆಹರಿಸೋದಕ್ಕೆ ನಾವು ಅವ್ರಿಗೆ ಒತ್ತಾಯದ ಪತ್ರ ಕೊಟ್ಟಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ ಇವತ್ತು ಮಾರುಕಟ್ಟೆ ಬಂದ್ ಮಾಡಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಅಭಿವೃದ್ಧಿ ಮಾಡೋದು ಬೇಡ ಅನ್ನಲ್ಲ ಸ್ವಾಮಿ, ಆದ್ರೆ ನಮ್ಮ ಹೊಟ್ಟೆ ಮೇಲೆ ಹೊಡೆಯಬೇಡಿ. ಫುಟ್ಪಾತ್ ಮೇಲೆ ವ್ಯಾಪಾರಕ್ಕೆ ಬಿಡ್ತಿಲ್ಲ ಅಂತ ಜಿಬಿಎ ಮುಖ್ಯ ಕಚೇರಿಗೆ ಮುತ್ತಿಗೆಗೆ ಮುಂದಾಗಿದ್ರು. ಈ ವೇಳೆ ರೈತರ ಮನವಿ ಪತ್ರ ಸ್ವೀಕರಿಸಿದ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಅಗ್ನಿ ಸುರಕ್ಷತಾ ದೃಷ್ಟಿಯಿಂದ ಕ್ರಮ ಕೈಗೊಳ್ಳಲಾಗಿದ್ದು, ಒಂದು ವೇಳೆ ರೈತರಿಗೆ ಸಮಸ್ಯೆ ಆಗ್ತಿದೆ ಅಂದ್ರೆ ಕೂಡಲೇ ಬಗೆಹರಿಸೋ ಭರವಸೆ ನೀಡಿದ್ರು. ಕೆಆರ್ ಮಾರ್ಕೆಟ್ನಲ್ಲಿ ಬೆಂಕಿ ಆಗಿಬಿಟ್ರೆ ಫೈರ್ ಎಂಜಿನ್ ಬರಲಿಕ್ಕೆ ನಾವು ಅಪೀಲ್ ಮಾಡಿ ಅದು ದಯವಿಟ್ಟು ತಿಳ್ಕೊಂಡ್ಬಿಡ್ರಿ. ಅಲ್ಲಿ ಏನಾದರೂ ಅದಕ್ಕೆ ನಾವು ಜವಾಬ್ದಾರಿ ತಗೊಳ್ಳಿಕ್ಕೆ ಆಗಲ್ಲ. ಸೇಫ್ಟಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಲೈವ್ಲಿಹುಡ್ ಅದು ನೀವು ರೇಸ್ ಮಾಡ್ತಾ ಇದ್ರೆ ಐ ವಿಲ್ ನಾಟ್ ಬಿ ಏಬಲ್ ಟು ಡಿಸ್ಕಸ್. ಸೇಫ್ಟಿ, ಫೈರ್ ಎಂಜಿನ್ ಕ್ಲಿಯರೆನ್ಸ್ ಬೇಕೇ ಬೇಕು. ಜಿಬಿಎ ಮುಖ್ಯ ಆಯುಕ್ತರು ಕೊಟ್ಟ ಭರವಸೆ ಮೇರೆಗೆ ರೈತರು ತಮ್ಮ ಮುಷ್ಕರಕ್ಕೆ ಬ್ರೇಕ್ ಹಾಕಿದ್ರು. ಅಷ್ಟೇ ಅಲ್ಲದೆ 15 ದಿನಗಳ ಒಳಗಾಗಿ ನಮ್ಮ ಬೇಡಿಕೆ ಈಡೇರಿಸಲಿಲ್ಲ ಅಂದ್ರೆ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ್ದು, ಈ ನಿಟ್ಟಿನಲ್ಲಿ ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ಯಾವ ನಿರ್ಧಾರ ಮಾಡುತ್ತೆ ಅಂತ ಕಾದು ನೋಡಬೇಕಿದೆ. ಉಲ್ಲಾಸಿಯಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.